ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರ ಹೆಸರು ಬಂದು MX TAKA ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಥರ ಪಾಪ್ಯುಲರ್ ಟ್ಯಾಗ್ ಬರಬೇಕಂದ್ರೆ ನೀವು ಒಂದು ಮೇಲ್ ಮಾಡಬೇಕಾಗಿರುತ್ತೆ MX TAKA ಅವ್ರಿಗೆ. ಇಲ್ಲಿ ನೋಡಿ ಮೀ ಅಂತ ಆಪ್ಷನ್ ಇದೆಯಲ್ವಾ, ನೀವು MX TAKA ಅವ್ರಿಗೆ ಮೇಲ್ ಮಾಡಬೇಕು. ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದರ ಕೆಳಗಡೆ ನಿಮಗೆ ಸಪೋರ್ಟ್ ಇಮೇಲ್ ಅಂತ ಇದೆ, support@mxtakatak.com ಅಂತ ಇದೆ. ಇದನ್ನು ಬೇಕಾದರೆ ಕಾಪಿ ಆದರೂ ಮಾಡ್ಬೋದು ಅಥವಾ ಬೇರೆ ಮೆಥಡ್ ಇದೆ ಅದನ್ನಾದರೂ ಯೂಸ್ ಮಾಡ್ಬೋದು. ಇದನ್ನು ಮಿನಿಮೈಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ MX ಪ್ಲೇಯರ್ ಅಂತ ಆ್ಯಪ್ ಕಾಣಿಸ್ತಿದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೋಕಲ್ ಇದೆ, ಇಲ್ಲಿ ವಿಡಿಯೋಸ್ ಇದೆ, ಇಲ್ಲಿ ಗೇಮ್ಸ್ ಇದೆ, ಇಲ್ಲಿ ಮ್ಯೂಸಿಕ್ ಇದೆ, ಇಲ್ಲಿ MX TAKA ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ 3 ಲೈನ್ಸ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಹೆಲ್ಪ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬಿಕಮ್ ಆ್ಯನ್ MX ಕ್ರಿಯೇಟರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಬಿಕಮ್ ಆ್ಯನ್ MX ಪ್ಲೇಯರ್ ಅಂತ ಇದೆ, ಇದನ್ನು ನೋಡಿ. ಇಲ್ಲಿ ಈ ಥರ ನಿಮಗೊಂದು ಇಂಟರ್ಫೇಸ್ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನೀವು ಫಾರ್ಮ್ನ ಫಿಲಪ್ ಮಾಡಬೇಕು. ನಾನು ಇದನ್ನು ಆಲ್ರೆಡಿ ಫಿಲಪ್ ಮಾಡಿದ್ದೀನಿ. ಇದು ನಿಮಗೆ ತೋರಿಸೋದಕ್ಕೆ ನಾನು ಇನ್ನೊಂದು ಸತಿ ಫಿಲ್ ಮಾಡ್ತಾ ಇದ್ದೀನಿ, ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಲಿಂಕ್ ಟು ಯುವರ್ ವಿಡಿಯೋಸ್ ಅಂತ ಇದೆ, ಯೂಟ್ಯೂಬ್ ಚಾನಲ್ ಆರ್ ಎ ವೆಬ್ಸೈಟ್ URL ಅಂತ ಇದೆ. ಮಿನಿಮೈಸ್ ಮಾಡಿ. ಇವಾಗ ನಿಮ್ಮ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಐಕಾನ್ ಕಾಣಿಸ್ತಿದೆ, ಆ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯುವರ್ ಚಾನಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3 ಡಾಟ್ಸ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಅಂತ ಇದೆ ಆಪ್ಷನ್, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಪಿ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಈ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ಬೇಕಾದರೆ ಆ್ಯಡ್ ಲಿಂಕ್ಸ್ ಆದರೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ಐ ಅಕ್ಸೆಪ್ಟ್ ಆಲ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇವಾಗ ಸಬ್ಮಿಟ್ ಅಂತ ಕೊಡಿ ಫ್ರೆಂಡ್ಸ್. ನೋಡಿ ಈ ಥರ ಟಿಕ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ವೆರಿಫೈ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ವೆರಿಫೈ ಆಗಿದ ತಕ್ಷಣ ನಿಮಗೊಂದು ನಿಮ್ಮ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.